ಮಾಗಡಿ ತಾಲೂಕು ಕುದೂರು ಹೋಬಳಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾದಿಕೊಂಡನಹಳ್ಳಿ ಶ್ರೀ ಕ್ಷೇತ್ರ ಭಕ್ತಮುನೇಶ್ವರ ಹಾಗೂ ಶ್ರೀ ನಂದೀಶ್ವರ ಸ್ವಾಮಿ ದೇವಸ್ಥಾನವನ್ನು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಹಾಗೂ ಅಧ್ಯಕ್ಷರಾದ ಪೂಜ್ಯ ಶ್ರೀ ರಂಗನಾಥಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರದ 20ನೇ ವರ್ಷದ ವಾರ್ಷಿಕೋತ್ಸವ ಮತ್ತು 12ನೇ ವರ್ಷದ ಶ್ರೀ ಪಾರ್ವತಿ ಪರಮೇಶ್ವರ ಪರಿವಾರದ ಬ್ರಹ್ಮರಥೋತ್ಸವವನ್ನು ಮಿಥುನ ಲಗ್ನದಲ್ಲಿ ಮೆರವಣಿಗೆಯ ಮೂಲಕ ಆರತಿ ಹಾಗೂ ಹೂವಿನ ಪಲ್ಲಕ್ಕಿಯ ತೇರಿನ ಮೆರವಣಿಗೆಯನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಭಕ್ತಾದಿಗಳು ಬಂದು ತೆಂಗಿನ ಹರಕೆ ಹೊಡೆದರು ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ರಂಗನಾಥಾನಂದ ಸ್ವಾಮೀಜಿ, ಮಾಗಡಿ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣರವರು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರು, ಮಾಗಡಿ ನಿಕಟಪೂರ್ವ ಶಾಸಕರಾದ ಮಂಜಣ್ಣ ಎರವರು, ಚಲನಚಿತ್ರ ಹೆಸರಾಂತ ಮುಖ್ಯಮಂತ್ರಿ ಚಂದ್ರು ಹಾಗೂ ಭಕ್ತಾದಿಗಳು, ಶ್ರೀ ನಂದೀಶ್ವರ ಸ್ವಾಮಿ ಕಲಾ ಸಮಿತಿಯವರು, ಶ್ರೀ ಕ್ಷೇತ್ರದ ಅರ್ಚಕರುಗಳು, ಸಮಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಹಾಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಕ್ತ ವೃಂದಕ್ಕೆ ಶ್ರೀ ಸ್ವಾಮಿಯವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಪಾಲ್ಗೊಂಡಿದ್ದೀರಾ ಎಲ್ಲ ಭಕ್ತಾದಿಗಳಿಗೂ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸೋಣ. ಹಾಗೆ ಮತ್ತೊಂದು ಸುಮಧುರ ಗೀತೆಯನ್ನು ಪೂಜ್ಯ ಶ್ರೀ ಶ್ರೀ ರಂಗನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಅವರಿಗೆ ವಂದನೆಯನ್ನು ಮಾಡಿ ಸಕಲರಿಗೂ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ ಕೊಡಲಿ ಅಂತ ನಾನು ಕೂಡ ಬಯಸ್ತಾ ಇದ್ದೀನಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ. ನಮ್ಮ ಸಂಬಂಧಿಕರು ನಮ್ಮ ಚಿಕ್ಕಪ್ಪನ ಮಗ, ನನ್ನ ತಮ್ಮ ಸೋಮು ಅಂತ ಇಲ್ಲೇ ಇದ್ದಾರೆ, ಸೋಮಶೇಖರು. ಸುಮಾರು ಇಲ್ಲಿ ಮಾಗಡಿ ತಾಲೂಕಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಅವ್ರ ಗುಂಪು ಲೋಕೇಶ್ ಇರ್ಬೋದು, ಮಹೇಶ್ ಇರ್ಬೋದು, ಆಮೇಲೆ ಸಿದ್ದರಾಜು ಇರ್ಬೋದು, ಇವರೆಲ್ಲರೂ ಒಟ್ಟಿಗೆ ನನಗೆ ಇಲ್ಲಿಗೆ ಬರಲೇಬೇಕು ಅಂದರು. ಅದಕ್ಕಿಂತ ಮುಂಚೆ ಒಂದು ಸತಿ ನಾನು, ನನ್ನ ಶ್ರೀಮತಿಯವರು ಪದ್ಮ ಅವರು, ನಮ್ಮ ಶ್ರೀಮತಿಯವರು ಅವರು ಕೂಡ ಬಂದಿದ್ದು ಈ ದೇಶದಲ್ಲಿ ಏನಾದರೂ ಸ್ವಲ್ಪ ಸುಭಿಕ್ಷೆ ಇರುತ್ತೆ, ಸಂತೋಷ ಇರುತ್ತೆ, ಒಂದು ಆಚಾರ ವಿಚಾರ ಸಂಪ್ರದಾಯ ಇರ್ತಲೇ ಇದ್ದರೆ ಈ ಥರ ಧಾರ್ಮಿಕ ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ. ಆಮೇಲೆ ಎಲ್ಲ ಕಡೆ ಇರೋದಿಲ್ಲ. ನೆಲಮಂಗಲ ಕ್ಷೇತ್ರ ಶಾಸಕರಾದಂತಹ ಶ್ರೀನಿವಾಸರವರು ವೇದಿಕೆ ಮೇಲೆ ಬರಬೇಕು. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಲಮಂಗಲ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸರವರೇ, ಮಾಜಿ ಶಾಸಕರಾದಂಥ ಸನ್ಮಾನ್ಯ ಎ ಮಂಜೂರವರೇ, ಅವರ ಧರ್ಮಪತ್ನಿ ಲಕ್ಷ್ಮೀ ಮಂಜುನಾಥ್ರವರೇ ಮತ್ತು ವೆಂಕಟೇಶಣ್ಣವರೇ, ಗೌಡ್ರೆ, ನಮ್ಮ ಪಕ್ಷದ ಮುಖಂಡರಾದಂಥ ಕೃಷ್ಣಮೂರ್ತಿರವರೇ, ನಮ್ಮ ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರಾದಂಥ ನಟರಾಜ್ರವರೇ, ಬೊಮ್ಮೂಲಿನ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ರಾಜಣ್ಣವರೇ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಹರಗುರು ಚರಮೂರ್ತಿಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳೇ, ನಾನೇನು ಹೆಚ್ಚಿಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಪಾಪ ಮಂಜಣ್ಣವರು ಸವಿಸ್ತಾರವಾಗಿ ಇಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳ ಬಗ್ಗೆ, ಇಲ್ಲಿರ್ತಕ್ಕಂಥ ಶಕ್ತಿಯ ಬಗ್ಗೆ, ಭಕ್ತ ಮುನೇಶ್ವರನ ಶಕ್ತಿ ಏನು ಅಂತಕ್ಕಂಥ ವಿಚಾರವನ್ನು ನಮ್ಮೆಲ್ಲರಿಗೂ ಕೂಡ ಮಂದಟ್ಟು ಮಾಡಿಕೊಟ್ಟಿದ್ದಾರೆ. ಬಟ್ ಅವರ ಪ್ರಮುಖವಾದಂಥ ವಿಚಾರ ಏನಂತಂದರೆ, ಒಂದು ಸರ್ಕಾರಿ ಜಾಗ ಇತ್ತು ಅಂತೇಳಿ ನನಗೆ ಪರಮ ಪೂಜ್ಯರು ಹೇಳಿದ್ರಿ ಕೃಷ್ಣ, ಇದನ್ನು ಏನೋ ವೃದ್ಧಾಶ್ರಮ ಮಾಡಲಿಕ್ಕೆ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ.
ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಭಗವಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನೇ ಕರೆಸ್ಕೋತಾನೆ ಇಲ್ಲಿ. ಅವ್ರಿಗೆ ಅಷ್ಟು ಶಕ್ತಿ ಐತೆ. ಉಪಮುಖ್ಯಮಂತ್ರಿಗಳಿಗೆ ಬಹುಶಃ ಇವತ್ತೇನಾರ ಸಮಯ ಇದ್ರೆ ಖಂಡಿತ ಬರೋರು ಅವ್ರು ಉಪಮುಖ್ಯಮಂತ್ರಿಗಳು. ಅವ್ರು ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ನಮಗೂ ಹೇಳಲ್ಲ ಕೇಳಲ್ಲ, ಯಾವಾಗಂದ್ರೆ ಅವಾಗ ಬಂದ್ಬಿಡ್ತಾರೆ. ನಮಗೂ ಏನು ತಿಳಿಸೋದಿಲ್ಲ, ನಾನು ಗೊತ್ತಾಯಿದ್ದೀನಿ ಅಂತಲೂ ತಿಳಿಸಲ್ಲ. ಅವ್ರಿಗೆ ಯಾವಾಗ ಈ ಭಗವಂತನ ಮೇಲೆ ಆ ಇಚ್ಛೆ ಆಯ್ತದೆ, ಆ ಭಗವಂತನ ಪ್ರೇರಣೆ ಆಯ್ತದೆ, ಸೀದಾ ಇಲ್ಲಿಗೆ ಬಂದ್ಬಿಡ್ತಾರೆ. ಹಂಗೆ ಮುಂದಿನ ದಿವಸದಲ್ಲಿ ಆ ಭಕ್ತ ಮುನೇಶ್ವರ ಮತ್ತು ಪರಮ ಪೂಜ್ಯರ ಆಶೀರ್ವಾದದಿಂದ ನಮ್ಮ ನಾಯಕರಿಗೂ ಕೂಡ ಒಂದು ಒಳ್ಳೆ ಹುದ್ದೆ ಸಿಕ್ಕಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದಾದರೆ ಇವೆಲ್ಲ ಏನು ಸಮಸ್ಯೆ ಇಲ್ಲ, ಅದು ಆಗ್ತದೆ ಅಂತಕ್ಕಂಥ ಆಶಾಭಾವನೆ ಇದೆ. ಆದರೂ ಕೂಡ ಇಲ್ಲಿ ಒಂದು ವೃದ್ಧಾಶ್ರಮ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಶಾಲಾ ಮಕ್ಕಳು ಕೂಡ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂಥ ಇವತ್ತಿನ ದಿವಸ ಹೇಗಿದೆ ಪರಿಸ್ಥಿತಿ ಅಂದರೆ, ನಾವ್ಯಾರು ಕೂಡ ತಂದೆ ತಾಯಿನ ಸಾಕೋದಿಲ್ಲ. ನಮಗೆ ಈ ಆಧುನಿಕ ಯುಗದಲ್ಲಿ ನಾವೆಲ್ಲ ಚೆನ್ನಾಗಿ ಆಯ್ತಾ ಇದ್ದೀವಿ ಮಕ್ಕಳುಗಳು, ಆದರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ನಾವು ಯಾಕೆ ವೃದ್ಧಾಶ್ರಮದ ಬಗ್ಗೆ ಮಾತಾಡ್ತೀವಿ ಅಂತಂದರೆ, ನಾವೆಲ್ಲ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ವೃದ್ಧಾಶ್ರಮದ ಅವಶ್ಯಕತೆ ಇರ್ತದ? ಎಲ್ಲೂ ಕೂಡ ವೃದ್ಧಾಶ್ರಮದ ಅವಶ್ಯಕತೆ ಇರೋದಿಲ್ಲ. ಎಲ್ಲಿ ಅಪ್ಪ ಅಮ್ಮದಿರನ್ನ ನಾವು ನೋಡ್ಕೊಳ್ಳೋದಿಲ್ಲ, ನಾವು ಬರೀ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಮೊದಲು ನಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು, ಪೂಜಿಸಬೇಕು, ಅವರಿಗೆ ಒಂದು ನೆಮ್ಮದಿಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಇದ್ದಾಗ ವೃದ್ಧಾಶ್ರಮದ ಅವಶ್ಯಕತೆ ಇರೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಪೂಜ್ಯರು ಯೋಚನೆ ಮಾಡಿದ್ರು, ವಯಸ್ಸಾದವ್ರಿಗೂ ಕೂಡ ನಾವು ಒಂದು ನೆಲೆಯನ್ನು ಕೊಡಬೇಕು ಅಂತೇಳಿ. ಅನೇಕ ಜನ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರೆಲ್ಲ ಬಂದು ಇಲ್ಲಿ ವೃದ್ಧಾಶ್ರಮದಲ್ಲಿ ಎಲ್ಲ ಕಡೆ ವೃದ್ಧಾಶ್ರಮ ನಾವು ನೋಡ್ತಾ ಇದ್ದೀವಿ. ನಾವೆಲ್ಲ ಕಡೆ ವೃದ್ಧಾಶ್ರಮವನ್ನು ಮಕ್ಕಳು ಚೆನ್ನಾಗಿದ್ರು ಕೂಡ ವೃದ್ಧಾಶ್ರಮಕ್ಕೆ ಸೇರಿಸ್ತಕ್ಕಂಥ ಮಕ್ಕಳು ಚೆನ್ನಾಗಿ ಯಾರು ಪಾಪ ಕಷ್ಟಪಡ್ತಕ್ಕಂಥ ಮಕ್ಕಳು ಯಾರು ವೃದ್ಧಾಶ್ರಮಕ್ಕೆ ಸೇರಿಸಲ್ಲ. ಚೆನ್ನಾಗಿ ಕೆಲಸದಲ್ಲಿ ಇರ್ತಕ್ಕಂಥವ್ರು, ದುಡ್ಡು ಸಂಪಾದನೆ ಮಾಡ್ತಾ ಇರ್ತಕ್ಕಂಥವ್ರೆ ತಂದೆ ತಾಯಿದಿರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಕ್ಕಂಥ ವಾತಾವರಣ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಕಲ ಭಕ್ತಾದಿಗಳಿಗೆ ಭಕ್ತ ಮುನೇಶ್ವರ ಸ್ವಾಮಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಆತ್ಮೀಯರು, ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮಂಜುನಾಥ್ರವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಹಿರಿಯರಾಗಿರ್ತಕ್ಕಂಥ ಆ ದೇವೇಗೌಡರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಮಂಜಣ್ಣ ಶ್ರೀಮತಿಯವರು ಇದ್ದಾರೆ, ಎಲ್ಲ ಇತರ ಪೂಜ್ಯ ಗುರುಗಳಿದ್ದಾರೆ, ಎಲ್ಲ ಈ ಭಾಗದ ಎಲ್ಲ ಮುಖಂಡರುಗಳಿದ್ದಾರೆ, ಎಲ್ಲ ಗೌರವಾನ್ವಿತರನ್ನ ಇಲ್ಲಿ ಸ್ಮರಿಸುತ್ತಾ, ಭಕ್ತ ಮುನೇಶ್ವರ ಸ್ವಾಮಿಯ ಭಕ್ತಿಗೆ ಮತ್ತು ಅವರ ಕೃಪೆಗೆ ಎಲ್ಲ ಇವತ್ತು ಸೇರ್ತಕ್ಕಂಥ ಸಾವಿರಾರು ಜನ ಇವತ್ತು ದಿನೇ ದಿನ, ನಾನು ಸುಮಾರು 5 ವರ್ಷಗಳಿಂದ ಶ್ರೀ ಕ್ಷೇತ್ರದ ಒಬ್ಬ ಭಕ್ತನಾಗಿ ಎಲ್ಲ ಭಕ್ತರು ಕೇಳ್ಕೊಳ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ಭಗವಂತ ನೆರವೇರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭಕ್ತರ ಏನು ಬೇಡಿಕೆ ಇದೆ, ಬೇಡಿಕೆ ಅನ್ನೋದಕ್ಕಿಂತ ಅವರು ನೋವು ನಲಿವುಗಳು ಏನಿದ್ದಾವೆ ಅವೆಲ್ಲಕ್ಕೂ ಭಗವಂತನ ಆಶೀರ್ವಾದ ಇದ್ರೆ ಅಷ್ಟೇ ಎಲ್ಲ ಜನ ಬಂದು ದೇವರಲ್ಲಿ ಜಾಸ್ತಿ ಅರ್ಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಈ ಕ್ಷೇತ್ರ ದಿನೇ ದಿನೇ ಬೆಳೀತಾ ಇದೆ, ಇನ್ನೂ ಎತ್ತರಕ್ಕೆ ಬೆಳೀಲಿ. ನಾನು ಈ ಕ್ಷೇತ್ರದ ಭಕ್ತನಾಗಿ ಸದಾ ಸ್ವಾಮೀಜಿಗಳ ಜೊತೆ, ಗುರುಗಳ ಜೊತೆ ಇರ್ತೇನೆ. ಈ ಭಾಗದಲ್ಲಿ ನಂದು ಪಕ್ಕದ ಕ್ಷೇತ್ರ ಆದರೂ ಸಹ ನಾನು ಈ ದೇವರಲ್ಲಿ, ನನಗೂ ಈ ದೇವರ ಕೃಪೆಯಿಂದ ಆಶೀರ್ವಾದದಿಂದ ಒಳ್ಳೆಯದಾಗಿದೆ. ಮುಂದೆನೂ ಸಹ ಭಗವಂತನ ಸೇವೆಯನ್ನು ಮಾಡ್ತೀನಿ, ಕ್ಷೇತ್ರದ ಜೊತೆ ಸದಾ ಇರ್ತೀನಿ ಅಂತ ಹೇಳಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಪರಮ ಪೂಜ್ಯರಿಗೆ ಮತ್ತು ಅವರೆಲ್ಲ ಸನ್ಮಿತ್ರರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಮೊದಲಿಗೆ ಶ್ರೀ ಕ್ಷೇತ್ರದ ಪರಮ ಪೂಜ್ಯರು, ನಮ್ಮೆಲ್ಲರ ಆರಾಧ್ಯ ದೈವ ಅಂತೇಳಿ ಭಾವಿಸಿ ಈ ಸಂಸ್ಥಾನದ ಸಂಸ್ಥಾಪಕರು ಆದಂಥ ಶ್ರೀ ರಂಗನಾಥ ಸ್ವಾಮೀಜಿಗಳ ಪಾದಪದ್ಮಗಳಲ್ಲಿ ನಾವೆಲ್ಲರ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ನಂದೀಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಈ ಭಾಗದಲ್ಲಿ ಪ್ರತಿ ವರ್ಷ ನಡೀತಾ ಇರ್ತಕ್ಕಂಥ ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ವೇದಿಕೆಯಲ್ಲಿ ಭಾಗಿಯಾಗಿರುವ ನಮ್ಮ ಪಕ್ಕದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು, ಆತ್ಮೀಯರು, ನಮ್ಮ ಯುವ ನಾಯಕರು ಆದಂಥ ಶ್ರೀನಿವಾಸ್ ಅವರೇ, ಅದೇ ರೀತಿ ನಮ್ಮ ಪ್ರೊಫೆಸರ್ ಸಾಹೇಬರು ನಂಜುಂಡಯ್ಯನವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ರಾಜಣ್ಣವರೇ, ಅವರ ಶ್ರೀಮತಿ ಕೂಡ ತುರುವೇಕೆರೆಯಲ್ಲಿ ನನ್ನ ಜೊತೆ ಒಂದು ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪರ್ಧಿಗಳಾಗಿದ್ದರು. ಈ ಸಂಸ್ಥಾನದ ಪರಮ ಭಕ್ತರು ಕೂಡ, ಅದೇ ರೀತಿ ಹಿರಿಯರಾದಂಥ ವೆಂಕಟೇಶನವರೇ, ಮಿಗಿಲಾಗಿ
ಈ ತಾಲೂಕಿನ ಸುಪುತ್ರರು, ಈ ತಾಲೂಕಿನಲ್ಲಿ ಒಂದು ಆದರ್ಶವನ್ನು, ಒಂದು ಸೃಜನಶೀಲತೆಯನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ಹಿರಿಯರಾದಂಥ ಆದೇವೇಗೌಡರು ಸಾಹೇಬ್ರೆ, ಈ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಮಾರುತಿಗೌಡ್ರೆ, ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಹನ್ಮೇಗೌಡರು ಇದ್ದಾರೆ, ನಮ್ಮ ಯುವ ಮುಖಂಡರಾದಂಥ ಚಂದ್ರಣ್ಣವರಿದ್ದಾರೆ, ಸಾಗರು, ನಮ್ಮ ವಿಜಯರಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಹಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ತಂಡದವರೇ, ವಿಶೇಷವಾಗಿ ನಮ್ಮ ಯುವ ಬ್ರಿಗೇಡ್ನ ಆತ್ಮೀಯ ಸ್ನೇಹಿತರಾದಂಥ ರಂಗಣ್ಣ ಎಲ್ಲ ತಮ್ಮ ನಂಜೇಗೌಡ್ರೆ, ಈಗ ತಾನೇ ಅವರಲ್ಲಿ ತಮ್ಮನ್ನು ಉದ್ದೇಶ ಮಾತನಾಡೋದು. ಅವರೆಲ್ಲ ಕಡೆ ಸಾವಯವ ಕೃಷಿಗೆ ಯಾವ ರೀತಿ ನಾವು ಉತ್ತೇಜನವನ್ನು ಕೊಡಬೇಕು, ಅದನ್ನು ಯಾವ ರೀತಿ ನಮ್ಮ ರೈತರಿಗೆ ಶಕ್ತಿಯನ್ನು, ಅದು ಒಂದು ಪುಣ್ಯದ ಕೆಲಸ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ.